ಸ್ಪ್ರೈಟ್ ಕೊಡಿ ಅಲ್ಲ ಮೊಸರು ನೀವು ಮೊಸರು ಸಹ ಮಾರಿ ಒಟ್ಟಿಗೆ ಒಳ್ಳೆ ಇದಾಗ್ಬೋದು. ಎಷ್ಟು ಕೊಡಿ ತಪ್ಪು ತಿಳ್ಕೊಬಿಡ್ದೇನೆ. ಮಕ್ಕಳ ಶಿಕ್ಷಣ ವಿದ್ಯಾಭ್ಯಾಸಕ್ಕಿಂತ ಅದನ್ನೇ ಮಾಡ್ತೇವೆ. ಎಲ್ಲಿ ನಿಮ್ಮ ಮನೆ? ಹಾವೇರಿ ಯಾವುದೋ ಒಂದು ಕಾರಣ ಮೊದಲೇ ಆಗತ್ತಾರೆ. ಮಿಲ್ಲಿ ಕೊಟ್ಟು ತೆಂಗು ಬೆಳೆದು ಎಣ್ಣೆ ತೆಗಿಸ್ತಾರೆ. ಇದು ನಿಜ ಅಕ್ಕಿಯಲ್ಲಿ ಮಾಡುದಾ? ರಾಗಿ ಅಂತ ಅದೇ ರಾಗಿಯಲ್ಲಿ ರಾಗಿ ಪೌಡರ್ ಮಾಡಿ ಮಾಡೋದು. ರಾಗಿ ತಂಪಲ್ಲ ಕಲರ್ ವೈಟ್ ಇದೆ ಪೌಡರ್ ಮಾಡ್ತಾರೆ. ಅಲ್ಲ ರಾಗಿದ್ದು ಪೌಡರ್ ಮಾಡಿ ಸ್ಟೀಮ್ಗೆ ಹಾಕಿ ಸುಟ್ಟು ಕಡಿ ತೆಗಿತಾರೆ ಹೀಟ್ ಮಾಡಿ. ಈಗೆಲ್ಲ ನಾನಾ ನಮೂನಿ ಏನು ಸುಟ್ರಿ ಏನಾಗೈತೆ ಅನ್ನೋದ ಗೊತ್ತಾಗಲ್ಲ. ಹಂಗಾಗಿ ನೀವು ಇಲ್ಲಿ ಇರೋದು ಸ್ಟೇಟ್ ಬ್ಯಾಂಕ್ದಾಗ ಫ್ಯಾಮಿಲಿಯಾ ಒಬ್ಬರೇ? ನಮ್ಮ ಜೊತೆಗೆ ಒಬ್ರು ನಮ್ಮ ಬ್ರದರ್ ಇರ್ತಾರೆ. ಸಾಯಂಕಾಲ ವಾಪಸ್ ಸ್ಟೇಟ್ ಬ್ಯಾಂಕ್ ಹೋಗ್ಬೇಕಾ? ಮತ್ತು ಹೋಗೋದನಿ ಬಸ್ಸಲ್ಲಿ ಬಸ್ಸಲ್ಲಿ ನಡ್ಕೊಂಡು ಹೋದ್ರೆ ಪಾಪ್ಕಾರ್ನ್ ಜೋಳದ್ದು ಪಾಪ್ಕಾರ್ನ್ ಅನ್ಕೊಂಡು ಜೋಳದ್ದು ಅದನ್ನ ಏನು ಮಾಡತ್ತು ಆಡೋದಲ್ಲ. ಅದು ನೀವು ನಾವ ಮಾಡಕ್ಕೆ ಬರ್ತೈತಿ ನಮಗೆ ಪಾಪ್ಕಾರ್ನ್. ಯಾರಂತ ಮಾರ್ಬೇಕು ಏನಂತ ಮಾರ್ಬೇಕು ಇಲ್ಲಿ ಏನು ಸೇಲ್ ಆಗೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದನ್ನು ಹೊಸ ನಾಡು ಇದು ಹೆಂಗಿದೆ ಸೇಲ್ ಆಗುತ್ತೆ ಇದು? ಒಂದೊಂದು ಕಡೆಗೆ ಹೋಗುತ್ತದೆ ನೀವು ಒಂದೊಂದು ಕಡೆಗಿಲ್ಲ. ಪಾಪ್ಕಾರ್ನ್ ಮೇ ಬಿ ಜಾಸ್ತಿ ಸೇಲ್ ಈಗ ಸಂಜೆ ಖಾಲಿ ಆಗ್ಲಿಲ್ವಾ? ಸ್ವಲ್ಪ ದಾರಿ ತಪ್ಪಿದೆ. ಪುತ್ತೂರಿಗೆ ಹೋಗಿ ಅಲ್ಲೇ ನಾಡು ಗೊತ್ತಿಲ್ಲ ನಮಗೆ. ಅಲ್ಲೆಲ್ಲ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಒಂದು ಮನೆ, ಒಂದು ತೋಟದಾಗ 2 ಮನೆ ತಿರುಗಿ ಸಾಕಾಗ್ತದೆ. ಇಲ್ಲಿ ಮನೆ ಇದೆ, ಅಲ್ಲಿ ಮೇಲ್ಗಡೆ ಕೆಲವಿದೆ. ಹಿಂಗೆ ಗುಂಪು ಮನೆ ಇದ್ರೆ ವ್ಯಾಪಾರ ಆಗಲಿ ಬಿಡಲಿ ಒಂದು ಖುಷಿ ಇರುತ್ತೆ ಅಡ್ಡಾಡಕ್ಕೆ. ಕಿಲೋಮೀಟ್ರ್ ಗಂಟ್ಲೆ ಹೋಗಿ ಆ ಮನೆ ಕೇಳಿ ಅವ ಬೇಡ ಅಂದ್ಮ್ಯಾಗ ಮತ್ತೆ ಅಲ್ಲಿಂದ 2 ಕಿಲೋಮೀಟ್ರ್ ಹೋಗಿ ಅಲ್ಲಿ 2 ಮನೆ ಬೇಡ ಅಂದ್ರೆ ಏನು ಟೈಮ್ ಎಷ್ಟು ಹಾಳಾಗುತ್ತೆ ನೋಡಿದ್ರು. ಇಷ್ಟೇ. ಸಾಕು. ಗುಂಪು ಮನೆ ಇದ್ರದ್ದು ನೀವು ವ್ಯಾಪಾರ ಆಗಲಿ ಬಿಡ್ಲಿ ಅದೊಂದು ವ್ಯಾಪಾರ ಲಕ್ಷಣನೇ ಬೇರೆ. ಅಲ್ಲಿ ಹೋಗು ಅಲ್ಲಿ ಊರು ಐತಿ ಅಂತಾರ್ರಿ. ಅಲ್ಲಿ ಊರು ಅಂತ ಹೋಗಿ ನೋಡಿದ್ರೆ 5 ಮನೆ ಇರ್ತಾವ. ಅದ್ರ 3 ಜನ ಕೆಲ್ಸಕ್ಕೆ ಹೋಗಿರ್ತಾರೆ, 2 ಮನೆ ಬಾಗಿಲು ತೆಗೆದಿರ್ತಾವ. ಒಬ್ರು ಅಂತ ಎಷ್ಟು ಹೋಗಿದ್ರು ಏನಂತ ರಿಪ್ಲೈ ಮಾಡಲ್ಲ. ಇನ್ನೊಬ್ರು ರಿಪ್ಲೈ ಮಾಡ್ತಾರ ಬಡ್ಚಿ ಅಂತ. ಹೆಂಗ್ ವ್ಯಾಪಾರ ಮಾಡ್ತೀರಿ? ಹೆಂಗ್ ವ್ಯಾಪಾರ ಮಾಡ್ತೀರಿ ಹೇಳ್ರಿ? ನಿಮ್ಮ ನಾಡು ನಮಗ್ ಪರಿಚಯ ಇಲ್ಲ. ಒಂದು ಊರು ಐತಿ ಅಂತಾರ, ಅಲ್ಲಿ ಹೋದ್ರೆ 5 ಮನೆ, 3 ಜನ ಕೆಲ್ಸಕ್ಕೆ ಹೋಗಿರ್ತಾರೆ ಕಿಲಿ ಹಾಕಿ. ಇಬ್ರು ಇದ್ರಾಗ ಒಬ್ರು ಇದ್ರಿಗಿದ್ರು ಏನೋ ಹೇಳೋದಿಲ್ಲ. ಅವರು ಸುಮ್ಮನೆ ಕುಂತಿರ್ತಾರೆ. ಬೇಕು ಅಂತ ಹೇಳಲ್ಲ, ಬ್ಯಾಡ ಅಂತ ಹೇಳಲ್ಲ. ಇಲ್ಲಿ ಹಂಗಿದೆ ವಾತಾವರಣ. ಏನು ಮಾಡೋಕ್ಕಾಗಲ್ಲ. ಅದನ್ನು ಜೀವನ ಅದೇ ನಮ್ಮ ಕಡೆ ಆದ್ರೆ ಬೇಕು ಅಂತಾದ್ರೂ ಹೇಳ್ತಾರೆ, ಬ್ಯಾಡ ಅಂತಾದ್ರೂ ಹೇಳ್ತಾರೆ. ಅದನ್ನು ಅಟ್ಲೀಸ್ಟ್ ನೀವು ಸೌಜನ್ಯತೆಗೆ ನೀವು ಇಲ್ಲಿಷ್ಟು ಜನ ಕುಂತರು ಬೇಡ ಅಂತ ಹೇಳಿದ್ರೆ ಅದು ನನ್ನ ಖುಷಿ.